ಇದು ಬೀದರ್ನ ಆಲಿಂಬರ್ ರಾಣಿ ಚೆನ್ನಮ್ಮ ವಸತಿ ನಿಲಯ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂತಹ ಪರಿಸ್ಥಿತಿ. ಸುಮಾರು 250 ವಿದ್ಯಾರ್ಥಿಗಳಿದ್ದಾರೆ. ಆಲಿಂಬರ್ ರಾಣಿ ಚೆನ್ನಮ್ಮ ವಸತಿ ಶಾಲೆ ಕುಡಿಯೋ ನೀರಿಗಾಗಿ ವಸತಿ ಶಾಲೆಯ 250 ಮಕ್ಕಳು ಪರದಾಡ್ತಾ ಇದ್ದಾರೆ. ನಗರದ ಬಾವಿಯಿಂದ ಪೈಪ್ಲೈನ್ ಕಾಮಗಾರಿಗೆ ಅಡ್ಡಿ ಕಾಮಗಾರಿ ವಿರುದ್ಧ ಠಾಣೆ ಮೆಟ್ಲೇರಿದ್ದಾರೆ. ಕುಡಿಯುವ ನೀರಿಗಾಗಿ ಅಲಿಯಂಬರ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲಲ್ಲಿ ಹಾಹಾಕಾರ ಸೃಷ್ಟಿಯಾಗದ ಅಂತ ಹೇಳ್ಬೋದು. ಈಗಾಗಲೇ ಕುಡಿಯೋ ನೀರು ಕಾಮಗಾರಿ ಮಾಡ್ತಾ ಇದ್ದಾರ. ಆ ಕಾಮಗಾರಿ ಪ್ರಕರಣ ಕೂಡ ಠಾಣೆ ಮೆಟ್ಟಿಲೇರದ ಅಂತ ಹೇಳ್ಬಹುದು. ಟೋಟಲಿ ಗ್ರಾಮ ಪಂಚಾಯತಿಯವರು ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲಿಗೆ ನೀರು ಕೊಡಲ್ಲ ಅಂತ ಹೇಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರ. ನೀವು ನೋಡಬಹುದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದು ಬೀದರ್ ತಾಲೂಕಿನ ಅಲಿಯಂಬರ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯ. ಪ್ರಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿ ನಡೀತಾ ಇದ್ದಂತಹ ಸ್ಕೂಲ್ ಅನ್ಬಹುದು. ಸುಮಾರು 250ಕ್ಕೂ ಅಧಿಕ ಮಕ್ಕಳು ಏನದಂದ್ರೆ ಈ ಒಂದು ಸ್ಕೂಲಲ್ಲಿ ವಾಸಿಸ್ತಾರ. ಈಗಾಗಲೇ ಟೋಟಲಿ ಕುಡಿಯೋ ನೀರಿಲ್ಲ. ಪ್ರತಿ ತಿಂಗಳು 20,000 ರೂಪಾಯಿ ಏನದಂದ್ರೆ ಖಾಸಗಿ ಬೋರ್ವೆಲ್ದವ್ರ ಬಲ್ಲಿ 20,000 ರೂಪಾಯಿ ಕೊಟ್ಟು ನೀರು ಖರೀದಿ ಮಾಡ್ತಾ ಇದ್ದಾರೆ. ಶಾಶ್ವತವಾಗಿ ಕುಡಿಯೋ ನೀರನ್ನ ಸ್ಕೂಲಿಗೆ ತರಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ ಜಿಲ್ಲಾ ಪಂಚಾಯತಿಂದ ನೋಡಬಹುದು. ಅಂದ್ರೆ ಕಾಮಗಾರಿ ಕೂಡ ಸ್ಟಾರ್ಟ್ ಆಗಿದೆ. ಕುಡಿಯೋ ನೀರು ಈಗಾಗಲೇ ಗ್ರಾಮ ಪಂಚಾಯತಿ ವ್ಯಾಪ್ತಿದಂತ ಬಾವಿಯಿಂದ ಶಾಶ್ವತವಾಗಿ ಕುಡಿಯೋ ನೀರು ಸ್ಕೂಲಿಗೆ ತರಬೇಕು ಅಂತ ಹೇಳಿ ಈಗಾಗಲೇ ಕಾಮಗಾರಿ ನಡೀತಾ ಇದೆ. ಅದ್ರ ಗ್ರಾಮ ಪಂಚಾಯತಿ ಪಿಡಿಒ ಇದನ್ನ ಪ್ರಶ್ನಿಸಿ ಏನದಂದ್ರ ಠಾಣೆ ಮೆಟ್ಟಿಲೇರಿದಾರ. ನೀವು ಆ ಸೈಡ್ ನೋಡಬಹುದು ಕಾಮಗಾರಿ ಕೂಡ ನಡೀತಾ ಇದೆ. ಪೈಪ್ ಅಗದಿದಾರ, ಪೈಪ್ ಹಾಕಿದ್ದಾರ. ಸುಮಾರು 2 ಕಿಲೋಮೀಟರ್ ದೂರದಿಂದ ಏನದಂದ್ರ ಕುಡಿಯೋ ನೀರು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲಿಗೆ ಏನದಂದ್ರ ತರ್ತಾ ಇದ್ದಾರ. ಅದರ ಗ್ರಾಮ ಪಂಚಾಯತಿ ಪಿಡಿಒ ಮಾತ್ರ ಇದು ಟೋಟಲಿ ನಾವು ನಮ್ಮ ಬಾವಿಯಿಂದ ನೀರು ಕೊಡಲ್ಲ ಅಂತ ಹೇಳಿ ಈಗಾಗಲೇ ಠಾಣೆ ಮೆಟ್ಟಿಲ್ ಕೂಡ ಏರಿದ್ದಾರೆ ಅಂತ ಹೇಳ್ಬಹುದು. ಹೀಗಾಗಿ ಕುಡಿಯುವ ನೀರ ಪ್ರಕರಣ ನಿಜಕ್ಕೂ ಗ್ರಾಮಸ್ಥರು ಇರ್ಬೋದು, ಅವ್ರು ಕೂಡ ಸಾರ್ವಜನಿಕರು, ಸರ್ಕಾರಿ ಸ್ಕೂಲ್ ಮಕ್ಕಳು ಕೂಡ ಅವ್ರು ಕೂಡ ಸಾರ್ವಜನಿಕರು, ಬಡ ಮಕ್ಕಳು, ಮಹಿಳಾ ಅಂದ್ರೆ ವಿಶೇಷವಾಗಿ ಬಾಲಕಿಯರಿರಂತ ವಸತಿ ಶಾಲೆ ಅಂತ ಹೇಳ್ಬೋದು. ನೋಡ್ಬೋದು ಈಗಾಗಲೇ ಕಾಮಗಾರಿ ಕೂಡ ನಡೀತಾ ಇದೆ. ಇಲ್ಲಿ ಪೈಪ್ ಹಾಕಿದಾರ. ಆದ್ರೆ ಈ ಒಂದು ಕುಡಿಯುವ ನೀರಿನ ಕಾಮಗಾರಿ ಪ್ರಕರಣ ಈಗ ಠಾಣೆ ಮೆಟ್ಟಿಲೇರದ ಅಂತ ಹೇಳ್ಬೋದು. ಪೊಲೀಸ್ ಸ್ಟೇಷನ್ ದಲ್ಲಿ ಈಗಾಗಲೇ ದೂರು ಕೂಡ ಕೊಟ್ಟಿದ್ದಾರೆ. ನೋಡಬಹುದು ಕಾಮಗಾರಿ ಈ ಸ್ಕೂಲಿಂದ 2 ಕಿಲೋಮೀಟರ್ ವರೆಗೆ ಕಾಮಗಾರಿ ಆಗಿದೆ. ಪೈಪ್ ಹಾಕಿದ್ದಾರೆ. ಈ ಸೈಡ್ ಕೂಡ ನೋಡಬಹುದು. ಅದು ಟೋಟಲಿ ಪಂಚಾಯತಿಯಿಂದ ಯಾವುದೇ ಕಾರಣಕ್ಕೆ ಕುಡಿಯೋ ನೀರು ಕೊಡಲ್ಲ ಅಂತ ಹೇಳಿ ಈಗಾಗಲೇ ಠಾಣೆ ಮೆಟ್ಟಿಲೇರಿದ್ದಾರೆ. ಹೀಗಾಗಿ ನಿಜಕ್ಕೂ ಬೇಸಿಗೆ ಬರ್ತಾ ಇದೆ. ಸುಮಾರು 250ಕ್ಕೂ ಅಧಿಕ ಮಕ್ಕಳು ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ದಲ್ಲಿದ್ದಾರೆ. ಪ್ರತಿ ತಿಂಗಳು 20,000 ರೂಪಾಯಿ ಖರ್ಚು ಮಾಡಿ ಬೇರೆ ರೈತರಿಂದ ನೀರು ತಗೋತಾ ಇದ್ದಾರೆ. ಶಾಶ್ವತವಾಗಿ ನೀರು ಕಲ್ಪಿಸಬೇಕಂತ ಹೇಳಿ ಸರ್ಕಾರ ಕರ್ನಾಟಕ ಕುಡಿಯುವ ನೀರು ಗ್ರಾಮೀಣಾಭಿವೃದ್ಧಿ ಇಂದ ಈಗಾಗಲೇ ಹಣ ಕೂಡ ಇಟ್ಟಿದ್ದಾರೆ. ಅದ್ರ ಕಾಮಗಾರಿಗೆ ಎಲ್ಲೊಂದ್ ಕಡೆ ಅಡೆತಡೆ ಆಗ್ಯದ ಅಂತ ಹೇಳ್ಬೋದು. ಈಗಲಾದ್ರೂ ಈ ಕ್ಷೇತ್ರ ಶಾಸಕ ಸಚಿವ ರಹೀಂ ಖಾನ್ ಅವರು ಚಿತ್ತ ಹರಿಸ್ತಾರ. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಇದು ಬೀದರ್ನ ಆಲಿಂಬರ್ ರಾಣಿ ಚೆನ್ನಮ್ಮ ವಸತಿ ನಿಲಯ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂತಹ ಪರಿಸ್ಥಿತಿ. ಸುಮಾರು 250 ವಿದ್ಯಾರ್ಥಿಗಳಿದ್ದಾರೆ. ಆಲಿಂಬರ್ ರಾಣಿ ಚೆನ್ನಮ್ಮ ವಸತಿ ಶಾಲೆ ಕುಡಿಯೋ ನೀರಿಗಾಗಿ ವಸತಿ ಶಾಲೆಯ 250 ಮಕ್ಕಳು ಪರದಾಡ್ತಾ ಇದ್ದಾರೆ. ನಗರದ ಬಾವಿಯಿಂದ ಪೈಪ್ಲೈನ್ ಕಾಮಗಾರಿಗೆ ಅಡ್ಡಿ ಕಾಮಗಾರಿ ವಿರುದ್ಧ ಠಾಣೆ ಮೆಟ್ಲೇರಿದ್ದಾರೆ. ಕುಡಿಯುವ ನೀರಿಗಾಗಿ ಅಲಿಯಂಬರ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲಲ್ಲಿ ಹಾಹಾಕಾರ ಸೃಷ್ಟಿಯಾಗದ ಅಂತ ಹೇಳ್ಬಹುದು. ಈಗಾಗಲೇ ಕುಡಿಯೋ ನೀರು ಕಾಮಗಾರಿ ಮಾಡ್ತಾ ಇದ್ದಾರ. ಆ ಕಾಮಗಾರಿ ಪ್ರಕರಣ ಕೂಡ ಠಾಣೆ ಮೆಟ್ಟಿಲೇರದ ಅಂತ ಹೇಳ್ಬಹುದು. ಟೋಟಲಿ ಗ್ರಾಮ ಪಂಚಾಯತಿಯವರು ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲಿಗೆ ನೀರು ಕೊಡಲ್ಲ ಅಂತ ಹೇಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರ. ನೀವು ನೋಡಬಹುದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದು ಬೀದರ್ ತಾಲೂಕಿನ ಅಲಿಯಂಬರ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯ. ಪ್ರಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿ ನಡೀತಾ ಇದ್ದಂತಹ ಸ್ಕೂಲ್ ಅನ್ಬಹುದು. ಸುಮಾರು 250ಕ್ಕೂ ಅಧಿಕ ಮಕ್ಕಳು ಏನದಂದ್ರೆ ಈ ಒಂದು ಸ್ಕೂಲಲ್ಲಿ ವಾಸಿಸ್ತಾರ. ಈಗಾಗಲೇ ಟೋಟಲಿ ಕುಡಿಯೋ ನೀರಿಲ್ಲ. ಪ್ರತಿ ತಿಂಗಳು 20,000 ರೂಪಾಯಿ ಏನದಂದ್ರೆ ಖಾಸಗಿ ಬೋರ್ವೆಲ್ದವ್ರ ಬಲ್ಲಿ 20,000 ರೂಪಾಯಿ ಕೊಟ್ಟು ನೀರು ಖರೀದಿ ಮಾಡ್ತಾ ಇದ್ದಾರೆ. ಶಾಶ್ವತವಾಗಿ ಕುಡಿಯೋ ನೀರನ್ನ ಸ್ಕೂಲಿಗೆ ತರಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ ಜಿಲ್ಲಾ ಪಂಚಾಯತಿಂದ ನೋಡಬಹುದು. ಅಂದ್ರೆ ಕಾಮಗಾರಿ ಕೂಡ ಸ್ಟಾರ್ಟ್ ಆಗಿದೆ. ಕುಡಿಯೋ ನೀರು ಈಗಾಗಲೇ ಗ್ರಾಮ ಪಂಚಾಯತಿ ವ್ಯಾಪ್ತಿದಂತ ಬಾವಿಯಿಂದ ಶಾಶ್ವತವಾಗಿ ಕುಡಿಯೋ ನೀರು ಸ್ಕೂಲಿಗೆ ತರಬೇಕು ಅಂತ ಹೇಳಿ ಈಗಾಗಲೇ ಕಾಮಗಾರಿ ನಡೀತಾ ಇದೆ. ಅದ್ರ ಗ್ರಾಮ ಪಂಚಾಯತಿ ಪಿಡಿಒ ಇದನ್ನ ಪ್ರಶ್ನಿಸಿ ಏನದಂದ್ರ ಠಾಣೆ ಮೆಟ್ಟಿಲೇರಿದಾರ. ನೀವು ಆ ಸೈಡ್ ನೋಡಬಹುದು ಕಾಮಗಾರಿ ಕೂಡ ನಡೀತಾ ಇದೆ. ಪೈಪ್ ಅಗದಿದಾರ, ಪೈಪ್ ಹಾಕಿದ್ದಾರ. ಸುಮಾರು 2 ಕಿಲೋಮೀಟರ್ ದೂರದಿಂದ ಏನದಂದ್ರ ಕುಡಿಯೋ ನೀರು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲಿಗೆ ಏನದಂದ್ರ
ತರ್ತಾ ಇದ್ದಾರ. ಅದರ ಗ್ರಾಮ ಪಂಚಾಯತಿ ಪಿಡಿಒ ಮಾತ್ರ ಇದು ಟೋಟಲಿ ನಾವು ನಮ್ಮ ಬಾವಿಯಿಂದ ನೀರು ಕೊಡಲ್ಲ ಅಂತ ಹೇಳಿ ಈಗಾಗಲೇ ಠಾಣೆ ಮೆಟ್ಟಿಲ್ ಕೂಡ ಏರಿದಾರೆ ಅಂತ ಹೇಳ್ಬೋದು. ಹೀಗಾಗಿ ಕುಡಿಯುವ ನೀರು ಪ್ರಕರಣ ನಿಜಕ್ಕೂ ಗ್ರಾಮಸ್ಥರು ಇರ್ಬೋದು, ಅವ್ರು ಕೂಡ ಸಾರ್ವಜನಿಕರು, ಸರ್ಕಾರಿ ಸ್ಕೂಲ್ ಮಕ್ಕಳು ಕೂಡ ಅವ್ರು ಕೂಡ ಸಾರ್ವಜನಿಕರು, ಬಡ ಮಕ್ಕಳು, ಮಹಿಳಾ ಅಂದ್ರೆ ವಿಶೇಷವಾಗಿ ಬಾಲಕಿಯರಿರಂತ ವಸತಿ ಶಾಲೆ ಅಂತ ಹೇಳ್ಬೋದು. ನೋಡ್ಬೋದು ಈಗಾಗಲೇ ಕಾಮಗಾರಿ ಕೂಡ ನಡೀತಾ ಇದೆ, ಇಲ್ಲಿ ಪೈಪ್ ಹಾಕಿದಾರ. ಆದ್ರೆ ಈ ಒಂದು ಕುಡಿಯುವ ನೀರಿನ ಕಾಮಗಾರಿ ಪ್ರಕರಣ ಈಗ ಠಾಣೆ ಮೆಟ್ಟಿಲ್ ಏರಿದ ಅಂತ ಹೇಳ್ಬೋದು. ಪೊಲೀಸ್ ಸ್ಟೇಷನ್ ದಲ್ಲಿ ಈಗಾಗಲೇ ದೂರು ಕೂಡ ಕೊಟ್ಟಿದಾರ. ನೋಡ್ಬೋದು ಕಾಮಗಾರಿ ಈ ಸ್ಕೂಲಿಂದ 2 ಕಿಲೋಮೀಟರ್ ವರೆಗೆ ಕಾಮಗಾರಿ ಆಗಿದೆ, ಪೈಪ್ ಹಾಕಿದಾರ. ಈ ಸೈಡ್ ಕೂಡ ನೋಡಬಹುದು. ಅದು ಟೋಟಲಿ ಪಂಚಾಯತಿಯಿಂದ ನಾವು ಯಾವುದೇ ಕಾರಣಕ್ಕೆ ನಾನು ಕುಡಿಯೋ ನೀರು ಕೊಡಲ್ಲ ಅಂತ ಹೇಳಿ ಈಗಾಗಲೇ ಠಾಣೆ ಮೆಟ್ಲೇರಿದಾರ. ಹೀಗಾಗಿ ನಿಜಕ್ಕೂ ಬೇಸಿಗೆ ಬರ್ತಾ ಇದೆ. ಸುಮಾರು 250ಕ್ಕೂ ಅಧಿಕ ಮಕ್ಕಳು ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ದಲ್ಲಿದ್ದಾರ. ಪ್ರತಿ ತಿಂಗಳು 20,000 ರೂಪಾಯಿ ಖರ್ಚು ಮಾಡಿ ಬೇರೆ ರೈತರಿಂದ ನೀರು ತಗೋತಾ ಇದ್ದಾರೆ. ಶಾಶ್ವತವಾಗಿ ನೀರು ಕಲ್ಪಿಸಬೇಕಂತ ಹೇಳಿ ಸರ್ಕಾರ, ಕರ್ನಾಟಕ ಕುಡಿಯುವ ನೀರು ಗ್ರಾಮೀಣಾಭಿವೃದ್ಧಿ ಇಂದು ಈಗಾಗಲೇ ಹಣ ಕೂಡ ಇಟ್ಟಿದಾರ. ಅದ್ರ ಕಾಮಗಾರಿಗೆ ಎಲ್ಲೊಂದ್ ಕಡೆ ಅಡೆತಡೆ ಆಗ್ಯದ ಅಂತ ಹೇಳ್ಬೋದು. ಈಗಲಾದ್ರೂ ಕ್ಷೇತ್ರ ಶಾಸಕ ಸಚಿವ ರಹೀಂ ಖಾನ್ ಅವರು ಈತ ಚಿತ್ತ ಹರಿಸ್ತಾರ. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಇದು ಬೀದರ್ನ ಆಲಿಂಬರ್ ರಾಣಿ ಚೆನ್ನಮ್ಮ ವಸತಿ ನಿಲಯ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂತಹ ಪರಿಸ್ಥಿತಿ. ಸುಮಾರು 250 ವಿದ್ಯಾರ್ಥಿಗಳಿದ್ದಾರೆ. ಆಲಿಂಬರ್ ರಾಣಿ ಚೆನ್ನಮ್ಮ ವಸತಿ ಶಾಲೆ ಕುಡಿಯೋ ನೀರಿಗಾಗಿ ವಸತಿ ಶಾಲೆಯ 250 ಮಕ್ಕಳು ಪರದಾಡ್ತಾ ಇದ್ದಾರೆ. ನಗರದ ಬಾವಿಯಿಂದ ಪೈಪ್ಲೈನ್ ಕಾಮಗಾರಿಗೆ ಅಡ್ಡಿ ಕಾಮಗಾರಿ ವಿರುದ್ಧ ಠಾಣೆ ಮೆಟ್ಲೇರಿದ್ದಾರೆ. ಕುಡಿಯುವ ನೀರಿಗಾಗಿ ಅಲಿಯಂಬರ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲಲ್ಲಿ ಹಾಹಾಕಾರ ಸೃಷ್ಟಿಯಾಗದ ಅಂತ ಹೇಳ್ಬೋದು. ಈಗಾಗಲೇ ಕುಡಿಯೋ ನೀರು ಕಾಮಗಾರಿ ಮಾಡ್ತಾ ಇದ್ದಾರ. ಆ ಕಾಮಗಾರಿ ಪ್ರಕರಣ ಕೂಡ ಠಾಣೆ ಮೆಟ್ಟಿಲೇರದ ಅಂತ ಹೇಳ್ಬಹುದು. ಟೋಟಲಿ ಗ್ರಾಮ ಪಂಚಾಯತಿಯವರು ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲಿಗೆ ನೀರು ಕೊಡಲ್ಲ ಅಂತ ಹೇಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರ. ನೀವು ನೋಡಬಹುದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದು ಬೀದರ್ ತಾಲೂಕಿನ ಅಲಿಯಂಬರ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯ. ಪ್ರಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿ ನಡೀತಾ ಇದ್ದಂತಹ ಸ್ಕೂಲ್ ಅನ್ಬಹುದು. ಸುಮಾರು 250ಕ್ಕೂ ಅಧಿಕ ಮಕ್ಕಳು ಏನದಂದ್ರೆ ಈ ಒಂದು ಸ್ಕೂಲ್ ಅಲ್ಲಿ ವಾಸಿಸ್ತಾರ. ಈಗಾಗಲೇ ಟೋಟಲಿ ಕುಡಿಯೋ ನೀರಿಲ್ಲ. ಪ್ರತಿ ತಿಂಗಳು 20,000 ರೂಪಾಯಿ ಏನದಂದ್ರೆ ಖಾಸಗಿ ಬೋರ್ವೆಲ್ ದವ್ರ ಬಲ್ಲಿ 20,000 ರೂಪಾಯಿ ಕೊಟ್ಟು ನೀರು ಖರೀದಿ ಮಾಡ್ತಾ ಇದ್ದಾರೆ. ಶಾಶ್ವತವಾಗಿ ಕುಡಿಯೋ ನೀರನ್ನ ಸ್ಕೂಲಿಗೆ ತರಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ, ಜಿಲ್ಲಾ ಪಂಚಾಯತಿಯಿಂದ ನೋಡಬಹುದು ಅಂದ್ರೆ ಕಾಮಗಾರಿ ಕೂಡ ಸ್ಟಾರ್ಟ್ ಆಗಿದೆ. ಕುಡಿಯೋ ನೀರು ಈಗಾಗಲೇ ಗ್ರಾಮ ಪಂಚಾಯತಿ ವ್ಯಾಪ್ತಿದಂತ ಬಾವಿಯಿಂದ ಶಾಶ್ವತವಾಗಿ ಕುಡಿಯೋ ನೀರು ಸ್ಕೂಲಿಗೆ ತರಬೇಕು ಅಂತ ಹೇಳಿ ಈಗಾಗಲೇ ಕಾಮಗಾರಿ ನಡೀತಾ ಇದೆ. ಅದ್ರ ಗ್ರಾಮ ಪಂಚಾಯತಿ ಪಿಡಿಒ ಇದನ್ನ ಪ್ರಶ್ನಿಸಿ ಏನದಂದ್ರ ಠಾಣೆ ಮೆಟ್ಟಿಲೇರಿದಾರ. ನೀವು ಆ ಸೈಡ್ ನೋಡಬಹುದು ಕಾಮಗಾರಿ ಕೂಡ ನಡೀತಾ ಇದೆ. ಪೈಪ್ ಅಗದಿದಾರ, ಪೈಪ್ ಹಾಕಿದಾರ. ಸುಮಾರು 2 ಕಿಲೋಮೀಟರ್ ದೂರದಿಂದ ಏನದಂದ್ರ ಕುಡಿಯೋ ನೀರು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲಿಗೆ ಏನದಂದ್ರ ತರ್ತಾ ಇದ್ದಾರ. ಅದರ ಗ್ರಾಮ ಪಂಚಾಯತಿ ಪಿಡಿಒ ಮಾತ್ರ ಇದು ಟೋಟಲಿ ನಾವು ನಮ್ಮ ಬಾವಿಯಿಂದ ನೀರು ಕೊಡಲ್ಲ ಅಂತ ಹೇಳಿ ಈಗಾಗಲೇ ಠಾಣೆ ಮೆಟ್ಟಿಲ್ ಕೂಡ ಏರಿದಾರೆ ಅಂತ ಹೇಳ್ಬೋದು. ಹೀಗಾಗಿ ಕುಡಿಯುವ ನೀರು ಪ್ರಕರಣ ನಿಜಕ್ಕೂ ಗ್ರಾಮಸ್ಥರು ಇರ್ಬೋದು, ಅವ್ರು ಕೂಡ ಸಾರ್ವಜನಿಕರು, ಸರ್ಕಾರಿ ಸ್ಕೂಲ್ ಮಕ್ಕಳು ಕೂಡ ಅವ್ರು ಕೂಡ ಸಾರ್ವಜನಿಕರು, ಬಡ ಮಕ್ಕಳು, ಮಹಿಳಾ ಅಂದ್ರೆ ವಿಶೇಷವಾಗಿ ಬಾಲಕಿಯರಿರಂತ ವಸತಿ ಶಾಲೆ ಅಂತ ಹೇಳ್ಬೋದು. ನೋಡ್ಬೋದು ಈಗಾಗಲೇ ಕಾಮಗಾರಿ ಕೂಡ ನಡೀತಾ ಇದೆ, ಇಲ್ಲಿ ಪೈಪ್ ಹಾಕಿದಾರ. ಆದ್ರೆ ಈ ಒಂದು ಕುಡಿಯುವ ನೀರಿನ ಕಾಮಗಾರಿ ಪ್ರಕರಣ ಈಗ ಠಾಣೆ ಮೆಟ್ಟಿಲೇರದ ಅಂತ ಹೇಳ್ಬೋದು. ಪೊಲೀಸ್ ಸ್ಟೇಷನ್ ದಲ್ಲಿ ಈಗಾಗಲೇ ದೂರು ಕೂಡ ಕೊಟ್ಟಿದಾರ. ನೋಡ್ಬೋದು ಕಾಮಗಾರಿ ಈ ಸ್ಕೂಲಿಂದ 2 ಕಿಲೋಮೀಟರ್ ವರೆಗೆ ಕಾಮಗಾರಿ ಆಗಿದೆ, ಪೈಪ್ ಹಾಕಿದಾರ. ಈ ಸೈಡ್ ಕೂಡ ನೋಡಬಹುದು. ಅದು ಟೋಟಲಿ ಪಂಚಾಯತಿಯಿಂದ ನಾವು ಯಾವುದೇ ಕಾರಣಕ್ಕೆ ನಾನು ಕುಡಿಯೋ ನೀರು ಕೊಡಲ್ಲ ಅಂತ ಹೇಳಿ ಈಗಾಗಲೇ ಠಾಣೆ ಮೆಟ್ಲೇರಿದಾರ. ಹೀಗಾಗಿ ನಿಜಕ್ಕೂ ಬೇಸಿಗೆ ಬರ್ತಾ ಇದೆ. ಸುಮಾರು 250ಕ್ಕೂ ಅಧಿಕ ಮಕ್ಕಳು ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ದಲ್ಲಿದ್ದಾರ. ಪ್ರತಿ ತಿಂಗಳು 20,000 ರೂಪಾಯಿ ಖರ್ಚು ಮಾಡಿ ಬೇರೆ ರೈತರಿಂದ ನೀರು ತಗೋತಾ ಇದ್ದಾರೆ. ಶಾಶ್ವತವಾಗಿ ನೀರು ಕಲ್ಪಿಸಬೇಕಂತ ಹೇಳಿ ಸರ್ಕಾರ, ಕರ್ನಾಟಕ ಕುಡಿಯುವ ನೀರು ಗ್ರಾಮೀಣಾಭಿವೃದ್ಧಿ ಇಂದು ಈಗಾಗಲೇ ಹಣ ಕೂಡ ಇಟ್ಟಿದಾರ. ಅದ್ರ ಕಾಮಗಾರಿಗೆ ಎಲ್ಲೊಂದ್ ಕಡೆ ಅಡೆತಡೆ ಆಗ್ಯದ ಅಂತ ಹೇಳ್ಬೋದು. ಈಗಲಾದ್ರೂ ಕ್ಷೇತ್ರ ಶಾಸಕ ಸಚಿವ ರಹೀಂ ಖಾನ್ ಅವರು ಈತ ಚಿತ್ತ ಹರಿಸ್ತಾರ. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.